ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಿಂಪಲ್ ಆಗಿ ಮಾಡುವಂಥ ಒಂದು ಬೆಳಗಿನ ತಿಂಡಿ ಹೆಸರುಕಾಳನ್ನ ಉಸ್ಲಿ ಮಾಡ್ತಾ ಇದ್ದೇನೆ. ನಾನಿಲ್ಲಿ ಕುಕ್ಕರ್ಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಅದು ಬಿಸಿಯಾಗಿದ್ದ ತಕ್ಷಣ 1 ಸ್ಪೂನು ಸಾಸಿವೆ ಚಟಪಟ ಅಂದಿದ ತಕ್ಷಣ ನಾನಿಲ್ಲಿ 1/4 ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೇನೆ. ಹಾಗೆ 2 ಬ್ಯಾಡಗಿ ಮೆಣಸಿನಕಾಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇಲ್ಲಿ ನಾನು ಒಂದು ದೊಡ್ಡ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಹಾಗೆ ಕರಿಬೇವು ಸೊಪ್ಪು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೇನೆ, ಯಾಕಂದರೆ ತುಂಬ ಒಳ್ಳೆ ಘಮವನ್ನು ಕೊಡ್ತದೆ, ಅದು ತುಂಬ ಚೆನ್ನಾಗಿರ್ತದೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು, ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಾನೀಗ ಇದಕ್ಕೆ ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನು ಹಾಕ್ತಾ ಇದ್ದೇನೆ. ಇದನ್ನೀಗ ನಾವು ಸರಿಯಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಕರೆಕ್ಟು ಒಗ್ಗರಣೆಯಲ್ಲಿ ಚೆನ್ನಾಗಿದು ಮಿಕ್ಸ್ ಆಗಬೇಕು. ಮತ್ತು ಹೆಸರು ಕಾಳು ಯಾವಾಗಲೂ ಚೆನ್ನಾಗಿ ನೆನೆಬೇಕು, ಆಗ ಮಾತ್ರ ನಮಗೆ ಉಸ್ಲಿ ತುಂಬ ಚೆನ್ನಾಗಿ ಆಗ್ತದೆ. ಕರೆಕ್ಟಾಗಿದು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಯಾವಾಗಲೂ ಸಿಂಪಲ್ ಆಗಿ ಮಾಡುವಂಥ ಉಸ್ಲಿಯನ್ನು ರುಚಿಯಾಗಿ ಬರಬೇಕಾದ್ರೆ ಈ ರೀತಿ ಸ್ವಲ್ಪ ಒಗ್ಗರಣೆಯಲ್ಲಿ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು, ಆಗ ಇದಕ್ಕೆ ಒಳ್ಳೆ ರುಚಿಯನ್ನು ಕೊಡ್ತದೆ. ನೋಡಿ, ಈಗ ನಾನು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ, ಜಾಸ್ತಿ ಬೇಡ. ತೆಂಗಿನಕಾಯಿ ತುರಿ ಹಾಕಿದ ನಂತರ ನಾವಿದನ್ನು ಸರಿಯಾಗಿ ಮಿಕ್ಸ್ ಮಾಡೋಣ. ಯಾವಾಗಲೂ ತೆಂಗಿನಕಾಯಿ ತುರಿಯನ್ನು ಈ ರೀತಿ ನಾವು ಬೇಯುವಾಗಲೇ ಹಾಕಿದರೆ ಅದರ ಹಾಲು ಬಿಡ್ತದೆ, ಒಳ್ಳೆ ರುಚಿಯನ್ನು ಕೊಡ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಹಾಕಿದ ನಂತರ ಒಮ್ಮೆ ಈ ರೀತಿ ಮಿಕ್ಸ್ ಮಾಡಿ, ಈಗ ಬೇಯಲಿಕ್ಕೆ ಬೇಕಾಗುವಷ್ಟು ಇನ್ನು ನಾವು ಸ್ವಲ್ಪ ಇದಕ್ಕೆ ನೀರನ್ನು ಹಾಕ್ಕೊಳ್ಬೇಕು. ಜಾಸ್ತಿ ನೀರು ಹಾಕೋದು ಬೇಡ, ಯಾಕಂದರೆ ತುಂಬ ನೀರು ಅಂತ ಹಾಕಬಾರ್ದು. ಇದು ಸ್ವಲ್ಪ ಉದುರುದುರಾಗಿ ಇದ್ದರೆ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರ್ತದೆ. ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಹೆಸರುಕಾಳು ಯಾವಾಗಲೂ ಚೆನ್ನಾಗಿ ನೆಂದರೆ ಜಾಸ್ತಿ ಹೊತ್ತು ಬೇಕಾಗಲ್ಲ ಬೇಯಲಿಕ್ಕೆ. ಈಗ ನಾವು ಇದಕ್ಕೆ 1 ಸ್ಪೂನು ತುಪ್ಪ ಹಾಕ್ಕೊಂಡು ಬೇಯಿಸ್ಬೇಕು ಇದನ್ನೀಗ. ಈಗ ಬೆಂದಿರ್ತದೆ ನೋಡಿ, ತುಂಬ ಚೆನ್ನಾಗಿ ಬೆಂದಿದೆ. ನೋಡಿ, ಈ ರೀತಿ ಉದುರುದುರಾಗಿ ಇರಬೇಕು. ಹೆಸರು ಕಾಳಂತೂ ತುಂಬ ಚೆನ್ನಾಗಿ ಬೆಂದಿದೆ. 2 ವಿಷಲ್ ಇಟ್ಟಿದ್ದೇನೆ ನಾನು, ಯಾಕಂದರೆ ಹೆಸರು ಕಾಳು ತುಂಬ ಚೆನ್ನಾಗಿ ನೆಂದಿದೆ ಅದು. ಈಗ ನೋಡಿ, ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ 1 ನಿಮಿಷ ಒಮ್ಮೆ ಲೋ ಫ್ಲೇಮಲ್ಲಿ ಇದನ್ನು ನಾವು ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೆ ನಾನು ಬೆಲ್ಲ ಆಗಲಿ ಸಕ್ಕರೆ ಆಗಲಿ ಏನೂ ಹಾಕಿಲ್ಲ, ಆದರೂ ಅದ್ಭುತ ರುಚಿಯನ್ನು ಕೊಟ್ಟಿದೆ. ಇದು ತುಂಬಾ ಚೆನ್ನಾಗಿ ಆಗಿದೆ. ಬೆಳಗಿನ ತಿಂಡಿಗೆ ಒಂದು ಉತ್ತಮವಾದ ಆಹಾರ ಅಂತಲೇ ಹೇಳ್ಬೋದು. ಇವತ್ತಿನ ಈ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಪ್ಲೀಸ್ ನೀವು ಕೂಡ ಇದನ್ನು ಮನೆಯಲ್ಲೊಮ್ಮೆ ಟ್ರೈ ಮಾಡಿ. ಹಾಗೆ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಇದನ್ನು ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.